ಎಲ್ಲರಿಗೂ ನಮಸ್ಕಾರ. ಈ ದಿನ ಕೋಲಾರ ಜಿಲ್ಲೆಯಲ್ಲಿ ಜನರೊಂದಿಗೆ ಜನತಾದಳ ಅಭಿಯಾನ ನಮ್ಮ ಯುವರಾಜ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ಸ್ವಾರ್ಥದಲ್ಲಿ 58ನೇ ದಿನ ಕೋಲಾರಲ್ಲಿ. ಇದು ಏನಕ್ಕಾದ್ರೆ ಮುಂಚಿತವಾಗಿ ನಾನು ಒಂದು ಮಾತಾಡಬೇಕಾದ್ರೆ ನಮ್ಮದು ಒಂದು ಸಣ್ಣ ಪಕ್ಷ. ಈ ಪಕ್ಷ ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ಕೊಟ್ಟಿದೆ, ರಾಜ್ಯಕ್ಕೆ 3 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಆದರೆ ನಮ್ಮ ಪಕ್ಷಕ್ಕೆ ಸಿಕ್ಕಿರೋದು ಅಲ್ಪಾವಧಿ ಅಧಿಕಾರ. ಆ ಅಲ್ಪಾವಧಿ ಅಧಿಕಾರದಲ್ಲಿ ಶ್ರೀಮಾನ್ ಅಪ್ಪಾಜಿ ದೇವೇಗೌಡ ಅವರು 10 ತಿಂಗಳು ಪ್ರಧಾನಮಂತ್ರಿ ಆಗಿದ್ದಾಗನು ಸರಿಸಮ 10 ವರ್ಷ ಪ್ರಧಾನಮಂತ್ರಿ ಆದರೂ ಅಷ್ಟೊಂದು ಅಭಿವೃದ್ಧಿ ಮಾಡಲ್ಲ, 10 ತಿಂಗಳಲ್ಲಿ ಮಾಡಿದ್ರು. ಅದೇ ರೀತಿ ನಮ್ಮ ಕುಮಾರಣ್ಣ ಫಸ್ಟು 20 ತಿಂಗಳ ಅವಧಿಯಲ್ಲಿ ರಾಜ್ಯದಲ್ಲಿ ಈ ವಿದ್ಯಾಭ್ಯಾಸಕ್ಕಾಗಲಿ, ಸಾರಾಯಿ ಮನ, ಲಾಟ್ರಿ ಮನ ಅತ್ಯಂತ ಒಳ್ಳೆ ಕೆಲಸಗಳು ಮಾಡಿದ್ರು. ನಂತರ ಆ 20 ತಿಂಗಳು ನೋಡಿಕೊಂಡ್ರೆ ಬೇರೆ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರ 60 ವರ್ಷ ಆಡಳಿತ ಮಾಡಿದ್ದು ಶೂನ್ಯ. ಆ 20 ತಿಂಗಳಲ್ಲಿ ಅಷ್ಟೊಂದು ಮಾಡಿದ್ದಾರೆ. ನಂತರ 2018ರಲ್ಲಿ 14 ತಿಂಗಳು ಮಾತ್ರ ನಮ್ಗೆ ಅವಕಾಶ ಸಿಕ್ಕಿದ್ದು. 25,000 ಕೋಟಿಗಿಂತ ಜಾಸ್ತಿ ರೈತರ ಸಾಲ ಮನ್ನಾ. ಎಲ್ಲೋದ್ರು ದೇವೇಗೌಡರ ಅಪ್ಪಾಜಿಗೆ, ಕುಮಾರಣ್ಣಗೆ ರೈತರು ಚಿಂತೆ, ಬಡವರ ಚಿಂತೆ, ಕರ್ನಾಟಕದ ಚಿಂತೆ. ತಾವು ಅರ್ಥ ಮಾಡ್ಕೋಬೇಕು. ಈಗ 5 ಗ್ಯಾರಂಟಿಗಳು ಕಾಂಗ್ರೆಸ್ನವ್ರು ಕೊಡ್ತಾ ಇದ್ದಾರೆ. ಆ 5 ಗ್ಯಾರಂಟಿಗಳಲ್ಲಿ ಸುಮ್ಮನೆ ಹೇಳಿದ್ದು, ಜೋರಾಗಿ ಹೇಳಿದ್ದು ಸಿದ್ದರಾಮಯ್ಯ, ಓ ನಿನಗೂ ಫ್ರೀ, ನನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತ ಹೇಳ್ಬಿಟ್ಟು. ಅಪ್ಪ ನನಗೆ ಬರ್ತಾ ಇದ್ದು 4,800 5,000 ರೂಪಾಯಿ ನನ್ನ ಮನೆ ಇದು ಎಲೆಕ್ಟ್ರಿಕ್ ಚಾರ್ಜ್. ಈಗ 13,000 ಬರ್ತಾ ಇದೆ. ಇದೇನಪ್ಪ ನೀವು ಫ್ರೀಯಾಗಿ ಕೊಡ್ತಾ ಇರೋದು? ಇದೇನ ಬಹುಮಾನ ನಮಗೆ? ಏನಂತ ಟ್ಯಾಕ್ಸ್ ಹಾಕ್ತಾ ಇದ್ದೀರಾ? ಏನ್ ಸರ್ಕಾರ ನಡೆಸ್ತಾ ಇದ್ದೀರಾ? ಈಗ ಡೆಲ್ಲಿಯಲ್ಲಿ ಕೂತ್ಕೊಂಡು ನಾನು ಮುಂದು ಅಭಿ ಮುಖ್ಯಮಂತ್ರಿ ಕಾ ಸೀಟ್ ಖಾಲಿ ನೀಯೇ ಎಂಥದ್ದು ಅಂತಲ್ಬಿಟ್ಟು ಇವರೇ ಕಚ್ಚಾಟ ಮಾಡಿಕೊಂಡು ಸರ್ಕಾರ ಅವರೇ ಬೀಳ್ಸ್ಕೊಬಿಡ್ತಾರೆ. ನಾವು 2028ವರೆಗೂ ಕಾಯೋದು ಬೇಕೇ ಇಲ್ಲ. ಆದರೆ ನನಗೂ ಒಂದು ವಿಶ್ವಾಸ ಇದೆ, ನಮ್ಮ ದೊಡ್ಡವರ ಆಶೀರ್ವಾದ, ಕುಮಾರಣ್ಣ ಮಾರ್ಗದರ್ಶನ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಸಾರಥ್ಯದಲ್ಲಿ ಮತ್ತೊಮ್ಮೆ ನಮ್ಮ ಕುಮಾರಣ್ಣ 2022ರಲ್ಲಿ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳ್ಬಿಟ್ಟು ತಮ್ಮ ಹತ್ರ ನಾನು ವಿನಂತಿ ಮಾಡ್ತೀನಿ. ದಯವಿಟ್ಟು ತಾವು ಎಲ್ಲರೂ ಓಡಾಡಿ ಪೂರ್ತಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಾಗಿ ಸದಸ್ಯತ್ವ. ಕೋಲಾರಲ್ಲಿ ಹೇಳ್ಬೇಕಾದ್ರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಇದು ಅವಳಿ ಜಿಲ್ಲೆಗಳು. 2 ಕಡೆನೂ ನಮ್ಮ ಮೈತ್ರಿ ಧರ್ಮ ಪಾಲನೆ ಮಾಡಿ ಇಲ್ಲಿ ಮಲ್ಲೇಶಣ್ಣ ಇದಾಗಿದ್ದಾರೆ, ಸಂಸದರಾಗಿದ್ದಾರೆ, ಅಲ್ಲಿ ಸುಧಾಕರಣ್ಣ ಸಂಸದರಾಗಿದ್ದಾರೆ. ಆದರೆ 2 ಫಸ್ಟ್ ಒಂದೇ ಜಿಲ್ಲೆ ಇದ್ದಿದ್ದು, 2 ಜಿಲ್ಲೆಯಲ್ಲಿ 2 ಸಂಸದರಾಗಿದ್ದಾರೆ. ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ನಾವು 11ಕ್ಕೆ 11 ಈ ಜಿಲ್ಲೆಯಿಂದ ಕೊಡಬಹುದು ಅಂತ ಹೇಳ್ಬಿಟ್ಟು ನಾನು ತಮ್ಮ ಹತ್ರ ಕೇಳ್ಕೊಳ್ತೀನಿ. ಈಗ ಇದು ಜನರೊಂದಿಗೆ ಜನತಾದಳ ಸದಸ್ಯತಾ ಅಭಿಮಾನ. ಅದರಲ್ಲಿ ನಿಮಗೆ ನಂಬರ್ ಇದೆ, ಆ ನಂಬರ್ಗೆ ತಾವು ಡೈಲ್ ಮಾಡಿದ್ರೆ ನಿಮಗೆ OTP ಬರುತ್ತೆ. ಆ OTPಯಲ್ಲಿ ನಿಮ್ಮ ಅಡ್ರೆಸ್ಸು, ವಿಳಾಸ, ಹೆಸರು ಹಾಕಿದ್ರೆ ನಿಮಗೆ ಒಂದು ಕಾರ್ಡ್ ಥರ ಒಂದು ಡಿಸ್ಪ್ಲೇ ಆಗುತ್ತೆ. ಅದರಿಂದ ನೀವು ತಾವು ಮಾಡಿ. ಈಗ ತಾವು ಎಲ್ಲ ಮುಖಂಡರು, ಕಾರ್ಯಕರ್ತರೆಲ್ಲ ಬಂದಿದ್ದೀರಾ. ನಿಮ್ಮ ಪಂಚಾಯತಿಗಳಲ್ಲಿ, ಊರುಗಳಲ್ಲಿ ಎಲ್ಲ ಕಡೆ ಎಲ್ಲ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೆ ಪ್ರೀತಿಯಿಂದ ತೋರಿಸ್ಬಿಟ್ಟು ಈ ನಂಬರ್ಗೆ ಡೈಲ್ ಮಾಡಿ ಅಂತ ಹೇಳ್ಬೇಕಂತ ಹೇಳ್ಬಿಟ್ಟು ತಮ್ಮ ಹತ್ರ ನಾನು ಮನವಿ ಮಾಡ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಶ್ರೀನಾಥಣ್ಣ ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು ಅವ್ರಿಗೆಲ್ಲನೂ ಧನ್ಯವಾದಗಳು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS, ಜೈ ದೇವೇಗೌಡ, ಜೈ ಕುಮಾರಣ್ಣ, ಜೈ ನಿಖಿಲಣ್ಣ. ನೆಕ್ಸ್ಟ್ ನಮ್ಮ ಸಾರಥ್ಯ, ನಮ್ಮ ಅಧ್ಯಕ್ಷರು ಆಗೋದು ನಿಖಿಲಣ್ಣ. ಅವ್ರ ಸಾರಥ್ಯದಲ್ಲೇ 28ಕ್ಕೆ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಕ್ಕಾಗಿ ಸರ್ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಸಾಕಷ್ಟು ಜನ ಅಭಿಮಾನಿಗಳು ಇಡೀ ಸಮಾವೇಶದಲ್ಲಿ ಎಲ್ಲರೂ ಕಾತರದಿಂದ ಕಾಯ್ತಿದ್ರಿ. ರಿಯಲ್ನಲ್ಲೂ ಹೀರೋ ಆಗಿರ್ತಕ್ಕಂತಹ JDSನ ಯುವ ಘಟಕದ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂತಹ ಮತ್ತು JDS ಪಕ್ಷದ ಮುಂದಿನ ನಾಯಕರು ಆಗಿರ್ತಕ್ಕಂತಹ ಆಶಾಕಿರಣ ಭವಿಷ್ಯದ